ಹಾಯ್ ಫ್ರೆಂಡ್ಸ್, ಪ್ರಭಾ ಪಾರೋ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಪ್ರೋಟೀನ್ ಫುಲ್ ಪಡ್ಡು ವಿತ್ ವೆಜಿಟೇಬಲ್ಸ್. ಏನಪ್ಪ ಇದು ಪ್ರೋಟೀನ್ ಫುಲ್ ವೆಜಿಟೇಬಲ್ ಪಡ್ಡು ಅಂದರೆ, ಮೊನ್ನೆ ನಾನು 6 ಟೈಪ್ಸ್ ಆಫ್ ಬೇಳೆಗಳು ಹಾಕಿ ದೋಸೆ ಮಾಡಿದ್ನಲ್ವ, ಆ ಹಿಟ್ಟು ಉಳಿದಿತ್ತಲ್ಲ, ಆ ಹಿಟ್ಟಲ್ಲಿ ಮಾಡುವಂಥ ಪಡ್ಡು. ಈ ರೆಸಿಪಿ ಜೊತೆಗೆ ಕೋಕೋನಟ್ ಚಟ್ನಿ ವಿತೌಟ್ ಕೋಕೋನಟ್, ಅದರ ರೆಸಿಪಿನೂ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಲಿಂಕು ಕೆಳಗಡೆ ಕೊಟ್ಟಿರ್ತೀನಿ, ನೋಡಿಕೊಂಡು ನೋಡದೇ ಇರೋರು ಮಾಡಿ ಕಲ್ತ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಬಾಕ್ಸ್ ಥರ ಕಟ್ ಮಾಡ್ಕೊಳ್ತೀನಿ. ಬಾಕ್ಸ್ ಥರ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಅದನ್ನು ಚಾಪರಲ್ಲಿ ಹಾಕ್ಕೊಳ್ಳೋಣ. ಈ ಥರ ಒಂದು ಮೀಡಿಯಮ್ ಸೈಜ್ ಇರೋ ಕ್ಯಾರೆಟ್ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಸುಮಾರು ಅರ್ಧಕ್ಕೆ ಕಟ್ ಮಾಡಿಕೊಂಡು ಈ ಥರ ದಪ್ಪ ಪೀಸ್ ಮಾಡ್ಕೊಂಡು ಅದನ್ನು ಚಾಪರಲ್ಲಿ ಹಾಕ್ಕೊಳ್ಳೋಣ. ಒಂದು ಫ್ರೆಶ್ ಆಗಿರೋ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಅದನ್ನು ನಾನು ಸಿಪ್ಪೆ ಸಮೇತನ ಈ ಥರ ಕಟ್ ಮಾಡ್ತೀನಿ. ಅದಕ್ಕಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಗೆ ಇಟ್ಟರೆ ಅದು ಹಾಳಾಗಲ್ಲ. ಇಲ್ಲಾಂದರೆ ಓಪನ್ ಮಾಡಿಟ್ಬಿಟ್ರೆ ಕಾಳೆಲ್ಲ ಬೇಗ ಒಂಥರ ಬೂಜು ಬಂದಂಗೆ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ತೊಗೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಈ ಥರ. ನಾನು ಹಿಂದೆ ಕೂಡ ಇದನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ ವೀಡಿಯೋಗಳೆಲ್ಲ ಹೇಳಿದ್ದೀನಿ, ನೀವು ನೋಡಿರ್ತೀರ. ಇಷ್ಟ ಆದರೆ ಸಾಕು, ತುಂಬ ಜಾಸ್ತಿ ಬೇಡ. ಹಾಗೆ ಇದ್ರ ದಾರನೆಲ್ಲ ತೆಕ್ಕೊಂಬಿಡೋಣ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಮುಂದಕ್ಕೆ ಕಾಳು ಬಿಡಿಸ್ಕೊಂಡ್ರೆ ಅದರದ್ದು ದಾರ ಎಲ್ಲ ಬರುತ್ತೆ, ಅಂದರೆ ರೂಟ್ ಎಲ್ಲ ಬರುತ್ತೆ. ಹಾಗಾಗಿ ಒಂದು ಸ್ಟೆಪ್ ಮಾತ್ರ ಇಟ್ಟು ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಬೆರಳಲ್ಲೇ ನೀಟಾಗಿ ಈ ಥರ ತೆಳ್ಕೊಂಬಿಡ್ಬೋದು. ಆವಾಗ ಅಡಿನಲ್ಲಿ ಅದರದ್ದು ಗಟ್ಟಿ ಅಂಶ ಬರೋದಿಲ್ಲ. ನೋಡಿ, ಈ ಥರ ಇರುತ್ತಲ್ವ, ಅದು ಚೆನ್ನಾಗಿರಲ್ಲ, ತಿನ್ನೋಕ್ಕೆ ಸರಿ ಹೋಗಲ್ಲ. ಅದನ್ನು ತೆಗಿಬೇಕು. ಒಂದು ಸೈಡಲ್ಲಿ ಕಟ್ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಆರಾಮಾಗಿ ಬೀಜನ ಬಿಡಿಸ್ಕೊಳ್ತಾ ಹೋಗ್ಬೋದು. ಅದ್ರ ಗಟ್ಟಿ ಅಂಶ ಅಥವಾ ತಳದ್ದೆಲ್ಲ ಬಂದುಬಿಟ್ರೆ ತಿನ್ನುವಾಗ ಅಯ್ಯೋ ಇದನ್ನು ಹಾಕಬಾರ್ದಾಗಿತ್ತು ಅಂತ ಮನಸ್ಸಿಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಮತ್ತು ಹೇಳ್ತಾ ಇರೋದು. ಈಗ ಈ ಕಾಳನ್ನು ಕೂಡ ನಾವು ಚಾಪರಲ್ಲಿ ಹಾಕ್ಕೊಂಬಿಡೋಣ. ಈ ಥರ ಇದನ್ನು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಈ ಥರ ಚಾಪರ್ ಇರಲಿಲ್ಲ ಅಂದರೆ ಮಿಕ್ಸಿನಲ್ಲೂ ಕೂಡ ನಾವು ಲೆಫ್ಟ್ ಸೈಡಲ್ಲಿ, ಅಂದರೆ ಒಂದೊಂದೇ ಸತಿ ಒಂದೊಂದು ಪಲ್ಸಲ್ಲಿ ನಾವು ಮಾಡ್ಕೋಬೋದು. ಆವಾಗ ಮಧ್ಯದಲ್ಲಿ ಈ ಥರ ಚಾಪರಲ್ಲಿ ಮಾಡುವಾಗ ಶೇಕ್ ಮಾಡಿಕೊಂಡ್ರೆ ಒಳ್ಳೆಯದು. ಚಾಪ್ ಮಾಡುವಾಗ ಆಗಾಗ ಒಂದು ಸತಿ ತಿರುಗಿಸ್ಕೊಂಡು ನೋಡ್ಕೊಳ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅದು ಸಣ್ಣ ಆಗಿದೆ ಅಂತ. ನೋಡಿಕೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹಾಕ್ಕೋಬೋದು. ಪಡ್ಡುಗಳಲ್ಲೆಲ್ಲ ಹಾಕಬೇಕಾದ್ರೆ ಆದಷ್ಟು ಸ್ವಲ್ಪ ಸಣ್ಣಕ್ಕಿದ್ರೇ ಚೆನ್ನಾಗಿರುತ್ತೆ. ಇದೀಗ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಮಸಾಲದಲ್ಲೆಲ್ಲ ತಕ್ಕೊಂಡು ನೀಟಾಗಿ ಇದನ್ನು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣಕ್ಕಾಗಿದೆ. ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಸಿಪ್ಪೆ ತೆಗೆದು ಅದನ್ನು ಕೂಡ ಸಣ್ಣದಾಗಿ ಬಾಕ್ಸ್ ಥರ ಹೆಚ್ಕೊಳ್ಳೋಣ. ನೀವು ಅನ್ಕೋಬೋದು ಈರುಳ್ಳಿ ಕೂಡ ನಾವು ಅದರಲ್ಲೇ ಹಾಕ್ಬಿಟ್ಟು ಚಾಪ್ ಮಾಡ್ಕೊಬೋದಿತ್ತಲ್ಲ ಅಂತ. ಆದರೆ ಅದ್ರ ಜೊತೆಯಲ್ಲಿ ಹಾಕೋಕ್ಕಲ್ಲ, ಇದು ಒಗ್ಗರಣೆ ಹಾಕಬೇಕು. ಈಗ 2 ಮೆಣಸಿನ್ಕಾಯಿ ಖಾರ ಇಲ್ಲದೆ ಇರೋದು ತೊಗೊಂಡಿದ್ದೀನಿ. ಅದನ್ನು ಒಂದರಲ್ಲಿ ಈ ಥರ ಸೀಳ್ಕೊಂಡು ಮತ್ತೆ ಅದನ್ನು 3 ಭಾಗ ಮಾಡ್ಕೊಂಡು ಅದನ್ನು ಸಹ ಸಣ್ಣಕ್ಕೆ ಹೆಚ್ಕೋಬೇಕು. ಯಾಕೆಂದರೆ ಇದನ್ನು ಹಾಗೆ ತರಕಾರಿ ಜೊತೆಯಲ್ಲಿ ಹಾಕೋಕ್ಕಾಗಲ್ಲ, ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇರೋದು. ಎಣ್ಣೆಯಲ್ಲಿ ಹುರಿಯೋಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಪಡ್ಡು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಅರ್ಧ ಮೆಣಸಿನ್ಕಾಯಿ ಜಾಸ್ತಿ ಅನ್ನಿಸೋದಕ್ಕೆ ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆಯಾ ನೋಡಿಕೊಂಡು 1 ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಫ್ಲೇಮ್ ಕಡಿಮೆ ಮಾಡ್ಕೊಂಬಿಡಿ. ಇದಕ್ಕೆ 2 ಟೀ ಸ್ಪೂನಷ್ಟು ಹುರಿದಿರೋ ಕಡಲೆಕಾಯಿ ಬೀಜ ಹಾಕಿದ್ದೀನಿ. ಇದರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡೋಣ. ಈಗ 1 ಚಮಚ ತೊಗೊಂಡು ಚೆನ್ನಾಗಿ ಹುರಿಬೇಕು. ಹಸಿಮೆಣ್ಸಿನ್ಕಾಯಿ ಸಿಪ್ಪೆ ಕಲರ್ ಎಲ್ಲ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಈಗ ಈರುಳ್ಳಿ ಹಾಕ್ಕೊಂಬಿಡೋಣ. ಅದನ್ನು ಚೆನ್ನಾಗಿ ಇದ್ರ ಜೊತೆಲಿ ಹುರ್ಕೋಬೇಕು. ಈ ಮಸಾಲೆಗಾಗೋಷ್ಟು ಮಾತ್ರ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ, ರುಚಿಗೋಸ್ಕರ ಅದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಾಪರಲ್ಲಿ ಚಾಪ್ ಮಾಡಿರೋ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು 1-2 ನಿಮಿಷ, ತುಂಬ ಬೇಯಲೂಬಾರ್ದು, ತುಂಬ ಹಸಿಯಾಗೂ ಇರಬಾರ್ದು, ಆ ಥರ ನೋಡಿಕೊಂಡು ಹಬೆ ತಗಲಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಹುರ್ಕೋಬೇಕು. ಇದನ್ನು ತರಕಾರಿನ ಸ್ವಲ್ಪ ಮೆತ್ತು ಆಗೋವರೆಗೂ ಹುರಿದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಈಗ ದೋಸೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದ್ದರೂ ಪರವಾಗಿಲ್ಲ, ಯಾಕೆಂದರೆ ಹಿಟ್ಟು ಫ್ರಿಡ್ಜಲ್ಲಿ ಇತ್ತಲ್ವ, ಸೊ ನಾನು ಹಾಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಬಿಸಿಗೆ ಫ್ರಿಜ್ಜಲ್ಲಿ ಇಟ್ಟಿರೋ ಹಿಟ್ಟಿಗೂ ಸರಿ ಹೋಗ್ಬಿಡುತ್ತೆ. ಈಗ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಪಡ್ಡು ಪಾತ್ರೆನ ತೊಳೆದು
ಡ್ರೈ ಮಾಡಿ ಇಟ್ಟಿದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಬ್ರಷಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಹಾಕುವಾಗ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮೊದಲು ಪಡ್ಡು ಕಡಾಯಿ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಕಾದ್ಮೇಲೆ ಹಾಕಬೇಕು. ಈ ಥರ ಬರ್ತಿಯಾಗಿ ಹಾಕಬಾರ್ದು, ಸ್ವಲ್ಪ ಅದ್ರದ್ದು ಕಂಠ ಇರೋ ತನಕ ಹಾಕಬೇಕು. ಅದು ಉಬ್ಬಿ ಮೇಲೆ ಬರುತ್ತಲ್ವ, ಅದಕ್ಕೋಸ್ಕರ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಾಕಿ. ಪಡ್ಡು ಪಾತ್ರೆ ಕಾಯೋವರೆಗೂ ಫ್ಲೇಮ್ ಹೈಯಲ್ಲಿರಬೇಕು. ಆಮೇಲೆ ಲೋ ಮಾಡ್ಕೊಂಬಿಡೋಣ. ಹಿಟ್ಟೆಲ್ಲ ಹಾಕಿದ ಮೇಲೆ ಮುಚ್ಚಳ ಮುಚ್ಚುವಾಗ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಇದು ಒಂದು 5ರಿಂದ 8 ನಿಮಿಷದವರೆಗೂ ಬೇಯಬೇಕು. ನೋಡಿ, ಹೀಗೆಲ್ಲ ಹೀರ್ಕೊಂಡಿರುತ್ತೆ, ಮೇಲೆಲ್ಲ ಬೆಂದಿರುತ್ತೆ. ಇದನ್ನು ನಿಧಾನಕ್ಕೆ ಟರ್ನ್ ಮಾಡಬೇಕು. ನಿಮ್ಗೆ ಅದನ್ನು ತಿರುಗಿಸಿದಾಗ ಗೋಲ್ಡನ್ ಕಲರ್ ಇಲ್ಲ ಅಂದರೆ ಇನ್ನೂ ಒಂದು 2 ನಿಮಿಷ ಬೇಯಿಸ್ಕೋಬೋದು. ಅದು ಪಾತ್ರೆ ಬಿಡ್ತಾ ಇಲ್ಲ ಅಂದರೆ ಇನ್ನೂ ಬೆಂದಿಲ್ಲ ಅಂತ, ಮತ್ತೆ ಎಣ್ಣೆ ಸಾಕಾಗಿಲ್ಲ ಅಂತ. ಸೊ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಬ್ರಷಲ್ಲಿ. ಅವಾಗ ಕಡಲೆಬೀಜ ಹಾಕಿರೋದ್ರಿಂದ ನೀಟಾಗಿ ಅದು ಬರೋದಿಲ್ಲ. ಕೆಲವು ಕಡಲೆಬೀಜ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈ ಥರ ನಿಧಾನಕ್ಕೆ ತಿರುಗಿಸಿ ಮತ್ತೆ ಇನ್ನು ಸ್ವಲ್ಪ ಎಣ್ಣೆನ ಬ್ರಷಲ್ಲಿ ಅದಕ್ಕೆ ಹಾಕ್ಕೋಬೇಕು. ತಿರುಗಿಸಿ ಬೇಯಿಸುವಾಗ 2 ನಿಮಿಷ ಬೇಯಿಸಿದ್ರೆ ಸಾಕು. ಇನ್ನೊಂದು ಟ್ರಿಪ್ ಹಾಕುವಾಗ ಮತ್ತೆ ಎಣ್ಣೆ ಹಾಕ್ಕೊಂಡು ಮತ್ತೆ ಈ ಥರ ಹಾಕೋಬೇಕು. ಮತ್ತು ಸೇಮ್ ಪ್ರೊಸೀಜರ್. ಫ್ರೆಂಡ್ಸ್, ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ಥರ ಶಾರ್ಟ್ ಟೈಮಲ್ಲಿ ಡೆಲಿಷಿಯಸ್, ಟೇಸ್ಟಿ ಹಾಗೂ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.